ಹಾಯ್ ಫ್ರೆಂಡ್ಸ್, ನೋಡಿ ನಾನಿಲ್ಲೊಂದು 10-12 ತುಳಸಿ ಕುಡಿಯನ್ನು ತಗೊಂಡಿದ್ದೇನೆ. ಇದು ಯಾವುದಕ್ಕಂತ ಹೇಳಿದರೆ, ಈ ಸಡನ್ನಾಗಿ ಹಲ್ಲು ನೋವು ಬರ್ತದೆ ನೋಡಿ, ಆ ಥರ ಹಲ್ಲು ನೋವು ಬಂದಾಗ ಸಿಂಪಲ್ಲಾಗಿ ತುಳಸಿ ಕೊಡಿಯನ್ನು ಯೂಸ್ ಮಾಡಿಕೊಂಡು ಮನೆ ಮದ್ದು ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಡ್ತೇನೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವ. ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಕರಾವಳಿ ಮಿರರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಕೂಡ ಇದೆ ಕರಾವಳಿ ಮಿರರ್, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಈ ಸಂಜೆ ಹೊತ್ತಿಗೆಲ್ಲ ಹಲ್ಲು ನೋವು ಸಡನ್ನಾಗಿ ಬಂದರೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ನಮಗೆ. ಅಂದರೆ ಮನೆಯಲ್ಲಿ ಯಾವ ರೀತಿ ಮನೆ ಮದ್ದು ಮಾಡ್ಕೋಬೋದು ಅಂತ ಗೊತ್ತಾಗೋದಿಲ್ಲ. ಮತ್ತು ತುಂಬ ಲೇಟ್ ನೈಟೆಲ್ಲ ಆದರೆ ನಮಗೆ ಡಾಕ್ಟರ್ ಹತ್ರ ಹೋಗಲಿಕ್ಕೆ ಕೂಡ ಅಲ್ಲ, ಮನೆಯಲ್ಲಿ ಏನು ಮನೆ ಮದ್ದು ಗೊತ್ತಿಲ್ಲ ಅಂತ ಹೇಳಿದರೆ ನೋವು ತಿನ್ಕೊಂಡು ನಾವು ಸುಮ್ಮನೆ ಕೂತ್ಕೋಬೇಕು ಮನೆಯಲ್ಲಿ ಅಷ್ಟೇ. ಅದಕ್ಕೆ ನಾನು ಇವತ್ತು ಸಿಂಪಲಾಗಿ ನೋಡಿ ಮನೆಯಲ್ಲೇ ಇರುವಂತಹ ಐಟಮ್ ಒಂದು ನೋಡಿ, ಇಲ್ಲಿ ಕಾಳುಮೆಣಸು, ಹಾಗೆ ಲವಂಗ, ಉಪ್ಪು, ಹಾಗೆ ತುಳಸಿಯನ್ನು ಯೂಸ್ ಮಾಡಿದ್ದೇನೆ. ಇಷ್ಟೇ 4 ಐಟಮ್ನ ಯೂಸ್ ಮಾಡಿಕೊಂಡು ನಾನಿವತ್ತು ಒಳ್ಳೆ ನಿಮಗೆ ಮನೆ ಮದ್ದು ಮಾಡಿ ತೋರಿಸ್ತೇನೆ. ನೋಡಿ ನಾನಿಲ್ಲೊಂದು 4 ತುಳಸಿ ಎಲೆಯನ್ನು ತಗೊಂಡಿದ್ದೇನೆ. ಅದನ್ನು ಈಗ ಚೆನ್ನಾಗಿ ಜಜ್ಜಿಕೊಳ್ಬೇಕು. ಇದನ್ನೇನು ಹಾಗೆ ಜಜ್ಜಬೇಕು. ಇದಕ್ಕೆ ನೀರೆಲ್ಲ ಎಂತ ಹಾಕಲಿಕ್ಕಿಲ್ಲ. ತುಳಸಿ ಒಂದು ತುಂಬಾ ಔಷಧೀಯ ಗುಣ ಇರುವಂತಹ ಒಂದು ಸಸ್ಯ. ನಮ್ಮ ಹೆಚ್ಚಿನ ಮನೆ ಮದ್ದಿಗೆಲ್ಲ ಈ ತುಳಸಿಯನ್ನು ನಾವು ಯೂಸ್ ಮಾಡ್ತೇವೆ. ನಾವು ಈ ಥರ ಚೆನ್ನಾಗಿ ತುಳಸಿ ಎಲೆಯನ್ನು ಜಜ್ಜಿಕೊಂಡು ಉಂಡೆ ಮಾಡಲಿಕ್ಕಿದೆ. ಅದಕ್ಕೋಸ್ಕರ ನಾವು ನೀರೆಲ್ಲ ಹಾಕಲಿಕ್ಕಿಲ್ಲ. ಉಂಡೆ ಮಾಡಬೇಕಾದ್ರೆ ನಮಗೆ ಆ ಹದಕ್ಕೆ ಬರಬೇಕು. ನೋಡಿ ಈಗ ಚೆನ್ನಾಗಿ ಜಜ್ಜಿಕೊಂಡಾಯಿತು. ನೋಡಿ ಒಂದು ಹದಕ್ಕೆ ನಾವು ಜಜ್ಜಿಕೊಂಡ ಮೇಲೆ ನಾವಿಲ್ಲಿ ತಗೊಂಡಂತಹ ಉಳಿದ ವಸ್ತುಗಳನ್ನು ಕೂಡ ಹಾಕಲಿಕ್ಕಿದೆ. ನೋಡಿ ಈ ಹದಕ್ಕೆ ಜಜ್ಜಿಕೊಂಡಾಯಿತು. ನೋಡಿ ನಾವು ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿದರೆ, ಒಂದು 4-5 ಕರಿಮೆಣಸನ್ನು ಇದಕ್ಕೆ ಹಾಕಿಕೊಳ್ಬೇಕು. ಹಾಗೆಯೇ ಲವಂಗ, ಇದು ಕೂಡ ಹಾಗೆ ಒಂದು 2 ಹಾಕಿಕೊಂಡ್ರೆ ಸಾಕಾಗ್ತದೆ. ನೋಡಿ ನಾನಿಲ್ಲಿ ಕಲ್ಲುಪ್ಪನ್ನು ತಗೊಂಡಿದ್ದೇನೆ. ಕಲ್ಲುಪ್ಪು ಕೂಡ ಹಾಗೆಯೇ ಒಂದು ಚಿಟಿಕೆ ಆಗುವಷ್ಟು ತಗೊಂಡ್ರೆ ಸಾಕಾಗ್ತದೆ. ನೋಡಿ ನಾನಿಲ್ಲಿ 2 ದೊಡ್ಡ ಕಲ್ಲುಪ್ಪನ್ನು ತಗೊಂಡಿದ್ದೇನೆ. ಇದಕ್ಕೆ ಮಿಕ್ಸ್ ಮಾಡಿಕೊಳ್ತೇನೆ. ನೋಡಿ ಈಗ ನಾವು 3 ವಸ್ತುಗಳನ್ನು ಹಾಕಿಕೊಂಡಾಯ್ತು. ಈಗ ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಳ್ಬೇಕು. ನಾವಿಲ್ಲಿ ತಗೊಂಡಂತಹ 3 ವಸ್ತು ಕೂಡ ಹಾಗೆಯೇ, ಈ ಲವಂಗ ಆಗಿರ್ಬೋದು, ಕಲ್ಲುಪ್ಪು ಆಗಿರ್ಬೋದು, ನಮ್ಮ ಹಲ್ಲು ನೋವಿನ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸಲಿಕ್ಕೆ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಕೆಲವರಿಗೆ ಈಗ ಹಲ್ಲು ನೋವು ಬಂದಾಗ ಸಡನ್ನಾಗಿ ನಮಗೆ ತಲೆಗೆ ಬರೋದೊಂದು ಕಲ್ಲುಪ್ಪನ್ನು ನೀರಿಗೆ ಹಾಕಿ ಬಾಯಲ್ಲಿ ಹಾಕಿ ಚೆನ್ನಾಗಿ ಮುಕ್ಕಳಿಸ್ತಾರೆ. ಆವಾಗ ಸ್ವಲ್ಪ ನಮಗೆ ರಿಲೀಫ್ ಆದಾಗೆ ಆಗ್ತದೆ. ಹಾಗೆ ನೋಡಿ ನಾನಿಲ್ಲಿ ಕಲ್ಲುಪ್ಪು, ಲವಂಗ ಕೂಡ ಹಾಗೆ ನಮ್ಮ ಹಲ್ಲು ನೋವಿನ ಸಮಸ್ಯೆ ಏನಿದ್ರೆ ಕೂಡ ಬಗೆಹರಿಸಲಿಕ್ಕೆ ಒಳ್ಳೆ ಒಂದು ವಸ್ತು ಅಂತಲೇ ಹೇಳ್ಬೋದು. ಇದೆಲ್ಲ ಮನೆಯಲ್ಲಿರುವಂತಹ ಐಟಮ್, ಏನು ಕಷ್ಟ ಇಲ್ಲ ಮಾಡಲಿಕ್ಕೆ ಕೂಡ. ಸ್ವಲ್ಪ ಜಜ್ಜಿಕೊಂಡು ಅದನ್ನು ಉಂಡೆ ಮಾಡಿ ಹಲ್ಲಿಗೆ ಇಟ್ಟರೆ ಆಯಿತು. ನಮ್ಮ ಹಲ್ಲು ನೋವು ಬೇಗ ಕಡಿಮೆ ಆಗ್ತದೆ. ನೋಡಿ ಇದೀಗ ಚೆನ್ನಾಗಿ ಪುಡಿ ಆಯಿತು. ನೋಡಿ ನಮ್ಮ ಪೇಸ್ಟ್ ರೆಡಿಯಾಗಿದೆ. ಇನ್ನು ಇದನ್ನು ಒಂದು ತಟ್ಟೆಗೆ ಹಾಕಿಕೊಳ್ಳುವ. ನೋಡಿ ಇದನ್ನು ಇನ್ನು ನಾವು ಉಂಡೆ ಶೇಪಲ್ಲಿ ರೆಡಿ ಮಾಡಿಕೊಳ್ಬೇಕು. ಅಂದರೆ ಚಿಕ್ಕ ಚಿಕ್ಕ ಮಾತ್ರೆ ಟೈಪಲ್ಲಿ ನಮಗೆ ಬರಬೇಕು. ನೋಡಿ ಇದನ್ನು ಸ್ವಲ್ಪ ಈ ಥರ ಉಂಡೆ ಮಾಡಿಕೊಂಡಾಯಿತು. ಇದನ್ನು ಹಾಗೆ ನಾವು ಹಲ್ಲಿಗೆ ಇಡಲಿಕ್ಕಿದೆ. ನೋಡಿ ನಮ್ಮ ತುಳಸಿಯ ಮಾತ್ರೆ ರೆಡಿಯಾಗಿದೆ. ಈ ಮಾತ್ರೆಯನ್ನು ನಮ್ಮ ಹಲ್ಲು ನೋವಿದ್ದ ಕಡೆಯಲ್ಲಿ ಇಡಬೇಕು. ಇಟ್ಟು ಗಟ್ಟಿಯಾಗಿ ಕಚ್ಚಿ ಹಿಡ್ಕೋಬೇಕು. ಹಿಡ್ಕೊಂಡಾಗ ಇದರ ರಸ ಎಲ್ಲ ನಮ್ಮ ಹಲ್ಲು ನೋವಿದ್ದ ಕಡೆಯಲ್ಲಿ ಬಿಡ್ತದೆ. ಬಿಟ್ಟಾಗ ಏನಾಗ್ತದೆ, ನಮ್ಮ ಹಲ್ಲು ನೋವು ಕಡಿಮೆ ಆಗ್ತಾ ಬರ್ತದೆ. ಒಂದು 15-20 ನಿಮಿಷಗಳ ಕಾಲ ಹಾಗೆ ಹಲ್ಲಲ್ಲಿ ಕಚ್ಚಿ ಇಡಬೇಕು. ಹಾಗೆ ಇಟ್ಟಾಗ ನಮ್ಮ ಹಲ್ಲು ನೋವು ಕಡಿಮೆ ಆಗ್ತದೆ. ಯಾಕಂತ ಹೇಳಿದರೆ ಇದರಲ್ಲಿ ನಾವು ಯೂಸ್ ಮಾಡಿದಂತಹ ವಸ್ತು ಈ ಲವಂಗ ಮತ್ತು ಕಲ್ಲುಪ್ಪು, ಅದರ ಸತ್ವ ಕೂಡ ಚೆನ್ನಾಗಿ ಬಿಟ್ಕೊಳ್ತದೆ. ನಮ್ಮ ಹಲ್ಲು ನೋವು ಬೇಗ ಶಮನ ಆಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ತುಂಬ ಸಿಂಪಲ್ಲಾದ ರೆಮಿಡಿ. ನೀವು ಕೂಡ ಮನೆಯಲ್ಲಿ ತಪ್ಪದೆ ಇದನ್ನು ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಎಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.